ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ರೆ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಯಾವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಇಂದಿನ ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಬರ್ತಾ ಇದೆ. ಈ ಒಂದು ಸೀಸನ್ನ ಕುರಿತು ಒಂದಿಷ್ಟು ಮಾಹಿತಿಗಳು, ಒಂದಿಷ್ಟು ನ್ಯೂ ಅಪ್ಡೇಟ್ಗಳು ತಗೊಂಬಂದಿದ್ದೀನಿ ನಿಮ್ಮ ಹತ್ರ ಹೇಳೋಕೆ ಅಂತೇಳಿ. ಆ ಒಂದಿಷ್ಟು ಅಪ್ಡೇಟ್ಗಳಾದರೆ ಏನೇನು ಅನ್ನೋದನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪ್ರತಿದಿನ ಪಡ್ಕೋಬೋದು ಅಂತ ಹೇಳ್ತಾ, ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಅಂದರೆ ಸಾಕು ಎಲ್ಲರ ಕಣ್ಣು ಹರಳುತ್ತೆ, ಕಿವಿ ನಿಮಿರುತ್ತೆ. ಈ ವರ್ಷ ಆದರೂ ಬಿಗ್ ಬಾಸಲ್ಲಿ ತಮ್ಮ ಇಷ್ಟದ ಸೆಲೆಬ್ರಿಟಿಯ ಬದುಕನ್ನು ಹತ್ತಿರದಿಂದ ನೋಡಲು ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ ಬಹಳಷ್ಟು ಜನರು. ಮೊದಲೇ ಅಪ್ಡೇಟ್ ಯಾವುದು ಅನ್ನೋದಾದರೆ, ಜಾನ್ವಿ ವಿಚಾರ ಕುರಿತು. ನಿರೂಪಕಿಯಾಗಿ ಗಿಚ್ಚಿಗಿಲಿಗಿಲಿಯಲ್ಲಿ ಕಾಮಿಡಿಯನ್ ಆಗಿ ನನ್ನಮ್ಮ ಸೂಪರ್ ಸ್ಟಾರ್ ಮೂಲಕ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಜಾನ್ವಿ ಕಾರ್ತಿಕ್ ಅವರು ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂಥ ಫೇಮಸ್ ನಟಿ. ಸೊ ಇತ್ತೀಚೆಗೆ ಇವರು ಒಂದು ವಿಜಯ ಕರ್ನಾಟಕ ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಪೇಜಲ್ಲಿ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಆದರೂ ಏನು, ಸಂದರ್ಶಕರೊಬ್ಬರು ಇವರಿಗೆ ಜಾನ್ವಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನೀವೇನಾದರೂ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ನನಗೆ ಇಲ್ಲಿವರೆಗೂ ಯಾವುದೇ ರೀತಿ ಆ ರೀತಿ ಕರೆಗಳು ಬಂದೇ ಇಲ್ಲ. ಬಂದರೆ ಖಂಡಿತ ಹೋಗುವೆ. ನಾನೇನಾದರೂ ಹೋದರೆ ನನ್ನ ಮಗನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನನ್ನಮ್ಮ ಆಗಿರ್ತಕ್ಕಂಥವರು ಸ್ವೀಕಾರ ಮಾಡುತ್ತಾರೆ. ಈ ವಿಚಾರದಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನಮ್ಮ ಅವರು. ಹಾಗೇನೆ ಮುಂದುವರಿದು, ಈ ಬಿಗ್ ಬಾಸ್ ಅನ್ನೋದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನು ಬಯಸುತ್ತೆ. ಎದುರಾಳಿಗಳಿಗೆ ಟಕ್ಕರ್ ಕೊಡೋರು ಬೇಕಾಗುತ್ತೆ, ಮೃದು ಮನುಷ್ಯನವರು ಬೇಕಾಗುತ್ತೆ, ಫಿಟ್ಟಿಂಗ್ ಇಡೋರು ಬೇಕಾಗುತ್ತೆ, ತುಂಬ ಜಗಳ ಮಾಡೋರು ಬೇಕಾಗುತ್ತೆ. ಈ ರೀತಿ ಕ್ಯಾರೆಕ್ಟರ್ ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಮೇನ್ ಮುಂಚೂಣಿಯಲ್ಲಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು. ಒಟ್ಟಾರೆ ಹೇಳ್ಬೇಕಂತಂದರೆ ಇವ್ರಿಗೂ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ಬಟ್ ಬಿಗ್ ಬಾಸ್ ಅವರು ಕರೆ ಮಾಡಿ ಇವ್ರನ್ನ ಅಪ್ರೋಚ್ ಮಾಡಿಲ್ಲ ಅನ್ನೋ ಒಂದು ವಿಚಾರ ಗೊತ್ತಾಗುತ್ತೆ. ಎರಡನೇ ಒಂದು ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಸೀಸನ್ 12ಕ್ಕೆ ಇವರಿಗೆ ತುಂಬಾ ಒಂದು ಪ್ರಾಮುಖ್ಯತೆ ಕೊಟ್ಟು ಇವರನ್ನು ಬಿಗ್ ಬಾಸ್ ಒಳಗೆ ಕರ್ಕೊಳ್ಳಿ ಅಂತ ಕೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನ ಶುರುವಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರ್ತಕ್ಕಂಥ ಪ್ರಕಾಶ್ ಎಲ್ಗಚ್ಚ ಇವರು ಸಾಮಾಜಿಕ ಕಳಕಳಿ ಇರುವ ವ್ಯಕ್ತಿ. ಸ್ವಂತ ಜಮೀನಿನಲ್ಲಿ ಅಪ್ಪುವರ ಪ್ರತಿಮೆ ನಿರ್ಮಿಸಿದ ಕರುಣಾಮಯಿ. ಶಾಲಾ ಮಕ್ಕಳಿಗೆ ಡ್ಯಾನ್ಸ್ ತರಬೇತಿ ಕೊಡುವವರಲ್ಲಿ ನಿಪುಣರಾಗಿದ್ದಾರೆ. ಹಾಗಾಗಿ ಇವರನ್ನು ಬಿಗ್ ಬಾಸ್ ತಂಡಕ್ಕೆ, ಬಿಗ್ ಬಾಸ್ಗೆ ಕಳಿಸಲು ಇವರ ಸಂಗಡಿಗರು ಬಿಗ್ ಬಾಸ್ ಟೀಮ್ನವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ವರದಿ ಬರ್ತಾ ಇದೆ. ಸೊ ನೋಡೋಣ ಇವರೇನಾದರೂ ಬಿಗ್ ಬಾಸ್ಗೆ ಬರ್ತಾರೆ ಅಥವಾ ಬರೋದಿಲ್ಲ ಅನ್ನೋದನ್ನು ಕಾದು ನೋಡೋಣ. ಇನ್ನು ಮೂರನೇ ಒಂದು ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ, 2 ಮಿಲಿಯನ್ಗಿಂತಲೂ ಅಧಿಕ ಸಬ್ಸ್ಕ್ರೈಬರ್ಸ್ನ ಹೊಂದಿರತಕ್ಕಂಥ ಡಾಕ್ಟರ್ ಬ್ರೋ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇಲ್ಲ. ಇವೆಲ್ಲ ಕಾರಣಗಳನ್ನು ನೋಡ್ತಾ ಇದ್ದಪ್ಪ ಅಂತಂದರೆ, ಸಪೋಸ್ ಏನಾದರೂ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವ ಏನಾದರೂ ತಯಾರಿ ಮಾಡ್ತಾ ಇದ್ದಾರಾ ಡಾಕ್ಟರ್ ಬ್ರೋ ಅವರು ಅನ್ನೋ ಕುರಿತು ಸಂದೇಹ ಮೂಡ್ತಾ ಇದೆ ಜನರಿಗೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಹೇಳೋದಾದರೆ ಇವರು ಬಿಗ್ ಬಾಸ್ಗೆ ಬರೋ ಅವಶ್ಯಕತೆಯೇ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದಪ್ಪ ಅಂದರೆ 1 ಅಥವಾ 2 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಇವರಿಗೆ ಕೋಟಾನುಗಟ್ಟಲೆ ಅಮೌಂಟು ಇವರಿಗೆ ಸಿಗೋ ಸಂಭವ ಜಾಸ್ತಿ ಇರ್ತದೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಫೇಮಸ್ ಆಗಿರತಕ್ಕಂಥ ವ್ಯಕ್ತಿನೂ ಹೌದು. ನೇಮ್ ಬೇಕು ಪ್ರೇಮ್ ಬೇಕು ಅನ್ನೋ ವ್ಯಕ್ತಿನೂ ಅಲ್ಲ. ಇಲ್ಲಿ ಬಂದು ಸುಮ್ಮನೆ ಚೀತು ಅನ್ಸ್ಕೊಳ್ಳೋಕ್ಕಿಂತ ಸುಮ್ಮನೆ ದೇಶ ಸುತ್ತಿ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಹಲವಾರು ವಿಷಯಗಳನ್ನು ತಿಳಿಸ್ಕೊಡೋದೇ ಬೆಟ್ರು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಇನ್ನು 4ನೇ ಅಪ್ಡೇಟ್ ವಿಚಾರವಾಗಿ, ಪ್ರತಿಭಾನ್ವಿತ ನಟಿ ಹಾಗೂ ನೃತ್ಯಗಾರ್ತಿಯಾಗಿರ್ತಕ್ಕಂಥ ಭೂಮಿಕಾ ರಮೇಶ್ ಅವರಿಗೆ ಬಿಗ್ ಬಾಸ್ ತಂಡದವರು ನಮ್ಮ ಮನೆಗೆ ಬಲಗಾಲಿಟ್ಟು ಬಾರಮ್ಮ ಲಕ್ಷ್ಮಿ ಅಂತ ಬಾಗಿಣಿ ಏನಾದರೂ ಕೊಡ್ತಾರಾ? ಮಾಧ್ಯಮದವರು ಕೇಳೋ ಪ್ರಶ್ನೆಗೆ ಭೂಮಿಕಾ ರಮೇಶ್ ಅವರು ಕೊಟ್ಟಿರ್ತಕ್ಕಂಥ ಉತ್ತರವಾದರೂ ಏನೇನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಬಿಗ್ ಬಾಸ್ ಬರ್ತಾ ಇದೆ, ನಾನೇನು ಹೇಳಲ್ಲಪ್ಪ. ನೋ ಕಮೆಂಟ್ಸ್. ಬಿಗ್ ಬಾಸ್ ನೋ ಕಮೆಂಟ್. ಬಿಗ್ ಬಾಸ್ ನೀವು ಅಲ್ಲಿ ಸೈಲೆಂಟ್ ಆಗಿದ್ರೆ ಕಂಟಿನ್ಯೂ ಆಗಲ್ಲ. ಹೋಗೋವರೆಗೂ ಸೈಲೆಂಟ್ ಆಗಿರ್ಬೇಕು. ಹೋದ್ಮೇಲೆ ನೀವು ವೈಲೆಂಟ್ ಆದ್ರೂ ಪರವಾಗಿಲ್ಲ. ಬಿಗ್ ಬಾಸ್ ಅಂದ್ರೆ ನಮ್ಗೆ ಹೇಳ್ತೀವಿ, ದೇವ್ರಿಗೆ ದೇವ್ರು ಸೂಪರ್ ಅಂತ ಅನ್ಕೊಂಡ್ ನಾವು ಒಳ್ಳೇದ್ ಮಾಡಪ್ಪ ಅಂತ ನಮಸ್ಕಾರ ಮಾಡ್ತೀವಿ. ಬಟ್ ಅದಕ್ಕೆ ಒಬ್ರೊಬ್ರು ಒಂದೊಂದು ಆಕಾರ ಕೊಟ್ಟಿದ್ದಾರೆ. ಸೊ ಬಿಗ್ ಬಾಸ್ಗೂ ಆಕಾರ ಇಲ್ಲ. ನಾವ್ ಹೆಂಗ್ ಆಕಾರ ಕೊಡ್ತೀವಿ ಆ ತರ. ಸೊ ಬಿಗ್ ಬಾಸ್ ನಾವು ಪ್ರಿಡಿಕ್ಟ್ ಕೂಡ ಮಾಡಕ್ಕಾಗಲ್ಲ. ವಿತೌಟ್ ಪ್ರಿಡಿಕ್ಷನ್ ಅಪ್ರೋಚಸ್ ಬಂದಿದ್ಯಾ? ಏನು ಹೇಳಲ್ಲ ನಾನು. ನೀವು ಬಿಗ್ ಬಾಸ್ ಬಗ್ಗೆ ನನ್ ಕೇಳಲೇಬೇಡಿ. ನೋ ಕಮೆಂಟ್. ಬಿಕಾಸ್ ನಾನು ಏನೇ ಹೇಳಿದ್ರು ಓಕೆ ಹೋಗ್ತಾ ಇದಾರೆ ಇಲ್ಲ ಹೋಗ್ತಾ ಇಲ್ಲ ಏನೋ ಒಂದು ಹೇಳ್ಬಿಡ್ತಾರೆ. ಸೊ ಬೆಟರ್ ನೋ ಕಮೆಂಟ್ಸ್ ಬಿಗ್ ಬಾಸ್ಗೆ. ನನ್ಗೆ ಹೋಗೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಮುಂದಕ್ಕೆ ಏನ್ ಬೇಕಾದ್ರೂ ಆಗ್ಬೋದು, ಏನು ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ನನ್ ಕ್ಯಾರೆಕ್ಟರ್ಗೆ, ನನ್ನ ಇದಕ್ಕೆ ಮೇ ಬಿ ಬಿಗ್ ಬಾಸ್ ಸೂಟೇಬಲ್ ಅಲ್ವೇನೋ ಅಂತ ಅನ್ಸುತ್ತೆ ಕೇಳಿತ. ಸೊ ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅಂತಾನು ಹೇಳಲ್ಲ, ಇಲ್ಲ ಹೋಗ್ತೀನಿ ಅಂತಾನು ಹೇಳಲ್ಲ. ಸೊ ಏನ್ ಬೇಕಾದ್ರೂ ಆಗ್ಬೋದು. ಬಿಗ್ ಬಾಸ್ಗೆ ಹೋಗ್ತೀರಾ ಅಂತ ಕೇಳಿದ್ರೆ ನೋ ಕಾಮೆಂಟ್ಸ್. ಬಿಗ್ ಬಾಸ್ನ ಕುರಿತು ಒಂದಿಷ್ಟು
ತಮಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸೊ ಇವರೊಂಥರ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಬರ್ತೀನಿ ಬರಲ್ಲ ಅಂತೇಳಿ. ಬಟ್ ಇವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಕಾಣಿಸುತ್ತೆ ಈ ಒಂದು ಬಿಗ್ ಬಾಸ್ಗೆ ಬರೋಕ್ಕೆ. ಬಟ್ ಪ್ರೇಕ್ಷಕರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಇವರು ಬಿಗ್ ಬಾಸ್ನ ಮನೆಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಪೇಕ್ಷೆ ಇರುತ್ತೆ, ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ, ಕಾದು ನೋಡೋಣ ಇವ್ರು ಏನಾದರೂ ಬಿಗ್ ಬಾಸ್ ಮನೆಗೆ ಬಂದು ಏನು ಕಮಲ್ ಮಾಡ್ತಾರೆ ಅಂತ ಅನ್ನೋದನ್ನು ಕಾದು ನೋಡೋಣ. ಇನ್ನು 5ನೇ ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ, ಈ ಹುಡುಗಿ ಉತ್ತರ ಕರ್ನಾಟಕದ ಹುಡುಗಿ ಅಂತಲೇ ಹೇಳ್ಬೋದು. ನನ್ನನ್ನು ಬಿಗ್ ಬಾಸ್ಗೆ ಕರೆಸ್ಕೊಳ್ಳಿ, ನಿಮಗೆ ಬೇಕಾಗಿರ್ತಕ್ಕಂಥ ಎಂಟರ್ಟೈನ್ಮೆಂಟು ಆಗಿರ್ಬೋದು, ಜಗಳ ಆಗಿರ್ಬೋದು, ಇನ್ನಿತರ ಹಲವಾರು ಒಂದಿಷ್ಟು ಮಾಹಿತಿಗಳಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ನ ನಿಮ್ಮೊಡನೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಮನವಿಗಳನ್ನು ಸಲ್ಲಿಸಿದ್ದಾಳೆ. AXY ಅನ್ನೋ ಒಂದು ಹೆಸರನ್ನ ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ತಮ್ಮ ಒಂದು ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾಗಿ. ನನ್ನ ಫಸ್ಟ್ ವಿಡಿಯೋ ಕನ್ನಡದಾಗ. ಸೊ ಯಾರ್ಯಾರು ಕನ್ನಡ ಬಿಗ್ ಬಾಸ್ ನೋಡ್ತಿರಲ್ಲ, ಸೊ ಅವರಿಗೆ ಈ ವಿಡಿಯೋ ಸ್ವಲ್ಪ ಕಳಿಸ್ಕೊಡ್ರಿ. ಉತ್ತರ ಕರ್ನಾಟಕ ಹುಡುಗಿನ ಆಡಿಷನ್ ಕೊಟ್ಟ ಆತೈತಿ. ಟಾಸ್ಕ್ ಮಾಡ್ಬೇಕು, ಆಕ್ಟಿವ್ ಇರ್ಬೇಕು, ಜಗಳ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಕೊಡ್ಬೇಕು, ಎಲ್ಲಾದ್ರಾಗೂ ಫಸ್ಟ್ ಅದನ್ನ ಸೆಲೆಕ್ಟ್ ಆದಂದ್ರೆ 3 ಪ್ರಾಬ್ಲಮ್ ಬರ್ಬೋದು. ಒಂದು ಜಿಮ್ ಇಕ್ವಿಪ್ಮೆಂಟ್ಸ್ ಇರ್ಬೇಕು ವರ್ಕೌಟ್ ಮಾಡಕ. ಸೆಕೆಂಡ್ ಡೈಲಿ ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗ್ಬೇಕು. ಸಿಟ್ಟು ಬರ್ತದೆ ನನಗೆ ಭಾಳ, ಪ್ರೋಟೀನ್ ಇಂಟೇಕ್ ಸರಿಯಾಗಿಲ್ಲ ಅಂದ್ರೆ. ನೆಕ್ಸ್ಟ್ ಏನದ, ನಡು ಕನ್ನಡ ಮಾತಾಡ್ಬೇಕಾದ್ರೆ ನೋಡು ಹಿಂದಿ ಮತ್ತೆ ಇಂಗ್ಲೀಷ್ ಬಂತಂದ್ರೆ ಬಿಗ್ ಬಾಸ್ ನಂಗೆ ಬೈತಾರ. ಅದ ಒಂದು ನಂದು ಪ್ರಾಬ್ಲಮ್ ಆಗ್ಬೋದು. ಬಾಕಿ ಎಲ್ಲ ಫುಲ್ ಮಜಾ, ಕಳಿಸ್ಕೊಡ್ರಿ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂತೇಳಿ ಎಷ್ಟೆಷ್ಟು ವಿಡಿಯೋಗಳನ್ನು ಮಾಡ್ತಾ, ಏನೇನೋ ತಲೆ ಕಟ್ಟಂಗೆ ವಿಡಿಯೋಗಳನ್ನು ಮಾಡ್ತಾ, ಸೈಕ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡ್ತಾ, ಬಿಗ್ ಬಾಸ್ ಕರ್ಕೊಳ್ಳಿ ಹಾಗೆ ಹೀಗೆ ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಒಂದಿಷ್ಟು ಅಭಿಮಾನಿಗಳು ಇದ್ದಾರೆ. ಅವ್ರನ್ನೂ ಸಹಿತ ಕಣ್ಣೆತ್ತಿ ನೋಡ್ತಾ ಇಲ್ಲ ಬಿಗ್ ಬಾಸ್ ತಂಡದವರು. ಈ ಒಂದು ವಿಡಿಯೋನ ಕೂಲಂಕಷವಾಗಿ ವಿಚಾರ ಮಾಡಿ ಒಂದು ವಿಡಿಯೋಗೆ ಮನ್ನಣೆ ಕೊಡುತ್ತಾರೆ ಅಥವಾ ಕೊಡೋದಿಲ್ಲ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.